ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಮುಂದಿನ 3 ತಿಂಗಳು, ನೆಕ್ಸ್ಟ್ 3 ಮಂತ್ಸ್ ನಿಮ್ಮ ಲೈಫ್ ಹೇಗಿರುತ್ತೆ ಮತ್ತೆ ಇನ್ನೇನೇನಿದೆ ನೀವು ನಿಮ್ಮ ಲೈಫ್ ಬಗ್ಗೆ ತಿಳ್ಕೊಳ್ಳುವಂಥದ್ದು, ದೈವದಿಂದ ಮೆಸೇಜಸ್ ಏನಿದೆ, ಹಾಗೂ ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಯಾವ ವಿಷಯವಾಗಿರುತ್ತೆ ಅಂದ್ರೆ, ನೀವು ನಿಮ್ಮ ಲೈಫ್ ಪಾತ್ ಹೇಗಿದೆ, ನಿಮ್ಮ ಲೈಫ್ ನಲ್ಲಿ ಯಾವ ವಿಷಯಗಳು ನಡೀತಾ ಇದೆ ಹಾಗೂ ಎಲ್ಲ ಸರಿ ಇದೆಯಾ, ಒಂದು ಕ್ಲಾರಿಟಿ, ಮತ್ತು 3 ಮಂತ್ಸ್, ನೆಕ್ಸ್ಟ್ 3 ಮಂತ್ಸ್ ಫ್ಯೂಚರ್ ಹೇಗಿರುತ್ತೆ ಅಂತ. ಇಲ್ಲಿ 3 ಸ್ಟೋನ್ಸ್ ಇದೆ, ಮೊದಲನೇದು, ಎರಡನೇದು ಹಾಗೂ ಮೂರನೇದು. ಮೊದಲನೆಯ ಸ್ಟೋನ್, ಎರಡನೆಯ ಸ್ಟೋನ್ ಹಾಗೂ ಇದು ಮೂರನೆಯ ಸ್ಟೋನ್. ನಿಮ್ಗೆ ಯಾವ ಸ್ಟೋನ್ ಕನೆಕ್ಟ್ ಆಗತ್ತೆ ಆ ಒಂದು ಸ್ಟೋನ್ ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದು ಸಿಟ್ರೀನ್, ಕ್ಲಿಯರ್ ಕ್ವಾರ್ಟ್ಸ್, and this is rainbow stone. Look at this, beautiful ಆಗಿದೆ ಈ ಸ್ಟೋನ್. ಸೊ ನಿಮ್ಗೆ ಯಾವ ಒಂದು ಸ್ಟೋನ್ ಕನೆಕ್ಟ್ ಆಗತ್ತೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೊ ಎಂದಿನಂತೆ ನಾನು ಮೊದಲನೆಯ ಸ್ಟೋನ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಸ್ಟೋನ್ ನ ಯಾರು ಮನಸ್ಸಲ್ಲಿ ಇಟ್ಕೊಂಡಿದ್ರು, ಸಿಟ್ರೀನ್, ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು. ಮೆಸೇಜಸ್ ಏನಿದೆ, ನಿಮ್ಮ ಲೈಫ್ ಹೇಗಿದೆ, ಕ್ಲಾರಿಟಿ ಸಿಗುತ್ತೆ ಅದರ ಬಗ್ಗೆ ನಿಮಗೆ ಈ ವಿಡಿಯೋನಲ್ಲಿ. ಮತ್ತು ಮುಂದಿನ 3 ತಿಂಗಳು ಹೇಗಿರುತ್ತೆ ನಿಮ್ಮ ಲೈಫ್, ನೆಕ್ಸ್ಟ್ 3 ಮಂತ್ಸ್. ಅರ್ತ್ ಮದರ್ ಇಂದ ಮೆಸೇಜಸ್ ಏನಿದೆ ನಿಮಗೆ, ಅರ್ತ್ ಮದರ್ ಇಂದ ಯಾವ ಮೆಸೇಜಸ್ ಇದೆ ನಿಮಗೆ? ವಾಟ್ ಆರ್ ದ ಮೆಸೇಜಸ್ ಫ್ರಮ್ ಅರ್ತ್ ಮದರ್? ಸೆಲ್ಫ್ ವರ್ತ್ ಬರ್ತಾ ಇದೆ ಮತ್ತು ಗ್ರಾಟಿಟ್ಯೂಡ್ ಬರ್ತಾ ಇದೆ. ದ ಚಾರಿಯಟ್ ಕಾರ್ಡ್ ಬಂದಿದೆ ಮತ್ತು 10 ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ಕಿಂಗ್ ಆಫ್ ಕಪ್ಸ್ ಬಂದಿದೆ. ನೀವು ಯಾವ ಒಂದು ಬ್ಯೂಟಿಫುಲ್ ಜರ್ನಿನಲ್ಲಿ ಇದ್ದೀರಾ ಅಂದ್ರೆ, ನಿಮ್ಗೆ ರಿಲೇಶನ್ಶಿಪ್ಸ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇದೆ, ಲೈಫ್ ಬಗ್ಗೆ ಇನ್ನ ಒಂದಷ್ಟು ಲೆಸನ್ಸ್ನು ಕಲಿತಾ ಇದ್ದೀರಾ. ಬ್ಯಾಲೆನ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಡ್ರಾಟ್ ಬಂದಿರೋದ್ರಿಂದ ಇತ್ತೀಚೆಗೆ ಏನಾಗಿದೆ, ಲೈಫ್ ನಲ್ಲಿ ಕಷ್ಟಗಳನ್ನ ಅನುಭವಿಸಿದೀರಾ ನೀವು. ಮತ್ತೆ ನಿಮಗ್ ಬೇಕಾದಾಗ ಜನ ನಿಮ್ಗೆ ಸ್ಪಂದಿಸ್ಲಿಲ್ಲ ಅಂದ್ರೆ, ನಿಮಗ್ ಬೇಕಾದಾಗ ಒಂದು ಸಹಾನುಭೂತಿ ಆಗಿರ್ಬೋದು ಅಥವಾ ಒಂದು ಸಪೋರ್ಟ್ ಆಗಿರ್ಬೋದು, ಅದ್ ನಿಮ್ಗೆ ಕೊಡ್ಲಿಲ್ಲ. ಅದು ನೀವು ಪ್ರೀತಿಸುವಂತ ಜನ, ನೀವು ಅವ್ರಿಗೆ ಕ್ಲೋಸ್ ಆಗಿರುವಂತಹ ಜನ, ಅವರು ನಿಮ್ಗೆ ಅವೈಲೇಬಲ್ ಆಗಿರ್ಲಿಲ್ಲ. ಅದ್ ನಿಮ್ಗೆ ಆಘಾತನ ಉಂಟು ಮಾಡಿದೆ. ಬಿಕಾಸ್ ನೀವು ಅವ್ರಿಗಿದ್ರಿ, ನೀವು ಅವೈಲೇಬಲ್ ಆಗಿದ್ರಿ ಅವ್ರಿಗೆ, ನೀವು ಅವ್ರಿಗೆ ಎಲ್ಲಾ ರೀತಿಯಾದ ಸಪೋರ್ಟ್ನು ಕೊಟ್ಟಿದ್ದೀರಾ. ಆದ್ರೆ ನಿಮಗೆ ಬೇಕಾದಾಗ ಅವ್ರು ಅವೈಲೇಬಲ್ ಆಗಿರ್ಲಿಲ್ಲ, ಅವರು ನಿಮಗೆ ಆ ಒಂದು ಟೈಮ್ ಅಂಡ್ ಸ್ಪೇಸ್ ನ ಕೊಡ್ಲಿಲ್ಲ. ಅದೊಂದು ನೋವಿನ ಸಂಗತಿ ಇತ್ತೀಚೆಗೆ ಆಗಿದೆ ಅದು ನಿಮ್ ಲೈಫ್ ನಲ್ಲಿ. ಬ್ಯಾಲೆನ್ಸ್ ಬಂದಿರೋದ್ರಿಂದ ಆದ್ರೂ ನಿಮ್ಮ ಮನಸ್ಸು ಹೇಗಿದೆ ಅಂದ್ರೆ, ದೊಡ್ಡ ಗುಣ ಅಂತಾರಲ್ಲ ಆ ತರ ಕ್ಷಮಿಸ್ತೀರಾ ಜನನ, ಹಾಗೆ ಅರ್ಥ ಮಾಡ್ಕೊಳ್ತೀರಾ. ಮತ್ತು ನೋವು ಆಗುತ್ತೆ, ಆದ್ರೆ ಒಂದು ನೀವು ಅರ್ಥ ಮಾಡ್ಕೋಬೇಕು, ದೈವದಿಂದ ನಿಮ್ಗೆ ರಕ್ಷಣೆ ಇದೆ ಮತ್ತು ಪ್ರೊಟೆಕ್ಷನ್ ಇದೆ. ಹಾಗೂ ಯಾರ ಸಪೋರ್ಟ್ ಇಲ್ಲ ಅಂದ್ರೂ ನಿಮ್ಗೆ ದೇವರಿಂದ ಸಪೋರ್ಟ್ 100% ಇರುತ್ತೆ. ಹೇಗೋ ಆ ಒಂದು ಕಷ್ಟ ನಿಮ್ಗೆ ಅಂದ್ರೆ ಅದನ್ನ ತೀರಿಸ್ಕೊಳ್ಳೋಕೆ ನಿಮ್ಗೆ ಯಾವ್ದೋ ಒಂದು ದಾರಿ ಸಿಕ್ಬಿಡತ್ತೆ. ಅದೊಂದು ಚಮತ್ಕಾರ, ಆ ಒಂದು ಮ್ಯಾಜಿಕಲ್ ಆಗಿರುವಂತ ಸಿಚುವೇಶನ್ ಅನುಭವಿಸೋದು ಅಚಾನಕ್ಕಾಗೆ. ಆ ಒಂದು ಬ್ಯಾಲೆನ್ಸ್ ನಿಮ್ಗೆ ಸಿಗೋದೇ ದೇವರಿಂದ. ಸೊ ನೀವು ಸರೆಂಡರ್ ಆಗ್ಬೇಕಾಗತ್ತೆ ದೇವರಿಗೆ. ಸರೆಂಡರ್ ಅಂದ್ರೆ ಎಲ್ಲ ಬಿಟ್ಟು ಸರೆಂಡರ್ ಆಗಿ ಅಂತ ಹೇಳ್ತಾ ಇಲ್ಲ, ನಂಬಿಕೆ ಇಡೋದು. ಯಾರು ಇಲ್ಲ ಅಂತ ನೀವು ಯೋಚನೆ ಮಾಡ್ಲೇಬಾರ್ದು, ಯಾಕಂದ್ರೆ ದೇವ್ರಿದ್ದಾರೆ. ಜನ ಕೊಡೋದ್ನ ಒಂದ್ 10-20 ಸಲ ಅಥವಾ ಒಂದ್ 100 ಸಲ ಹೇಳ್ತಾನೆ ಇರ್ತಾರೆ, ನಾನ್ ಕೊಟ್ಟೆ ಅಂತ. ಆದ್ರೆ ದೇವ್ರು ಕೊಟ್ಟಾಗ
ನಾನು ಕೊಟ್ಟೆ ಅಂತ ಹೇಳೋದೇ ಇಲ್ಲ. ಅಂತಹ ದೊಡ್ಡ ಗುಣ. ನೀವು ನಂಬುವ ದೇವರು ನಿಮಗೆ ಮಾಡುವಂಥದ್ದು ಹಾಗಿರುತ್ತೆ. ಸೊ ಆ ಥರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಯಾವಾಗಲೂ ದೇವರಿಂದ ಇದೆ. ಅದನ್ನು ನೀವು ಯಾವಾಗಲೂ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಯು ಆರ್ ಬ್ಲೆಸ್ಡ್ ಸೋಲ್ ಆ್ಯಂಡ್ ಯು ಶುಡ್ ಫೀಲ್ ಥ್ಯಾಂಕ್ಫುಲ್ ಫಾರ್ ದಿಸ್. ಸೊ ಈ ಕೂಡಲೇ ಕಮೆಂಟ್ನಲ್ಲಿ ಹಾಕಿ, ಬಿಕಾಸ್ ಯು ಆರ್ ಅ ಚೂಸನ್ ಒನ್ ಅಂತ ಹೇಳ್ತೀನಿ. ದೇವರಿಂದ ನಿಮಗೆ ಯಾವಾಗಲೂ ಒಂದು ಕಾಳಜಿ ದೇವರೇ ನಿಮಗೆ ತೋರಿಸ್ತಾರೆ. ನೀವೇನೇ ಕಷ್ಟ ಇದ್ರು ಕಣ್ಣು ಮುಚ್ಕೊಂಡು ನೀವು ನಂಬುವ ದೇವ್ರ ಹತ್ರ ಅದನ್ನ ನೋವನ್ನು ಹಂಚ್ಕೊಂಡ್ರೆ ಸಾಕು, ನಿಮ್ಗೆ ಪರಿಹಾರ ಸಿಗುತ್ತೆ. ನೀವು ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತೀರಾ, ಅಷ್ಟು ಶಕ್ತಿ ನಿಮ್ಗೆ ದೇವರಿಂದಾನೇ ಸಿಗುತ್ತೆ. ಸೊ ಯು ಶುಡ್ ಬಿ ಥ್ಯಾಂಕ್ಫುಲ್. ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಬರಿಬೇಕು, ಕಮೆಂಟ್ ನಲ್ಲಿ ಏನ್ ಹಾಕ್ಬೇಕು ಅಂದ್ರೆ ಐ ಆಮ್ ಥ್ಯಾಂಕ್ಫುಲ್. ಬಿಕಾಸ್ ನೀವು ಗ್ರಾಟಿಟ್ಯೂಡ್ ಈ ಕೂಡಲೇ ತೋರಿಸ್ಬೇಕಾಗತ್ತೆ. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಡಿವೈನ್ ಬ್ಲೆಸ್ಸಿಂಗ್ಸ್. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಡಿವೈನ್ ಬ್ಲೆಸ್ಸಿಂಗ್ಸ್. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಐ ಕ್ಲೇಮ್ ಇಟ್ ಅಂತ ಕೂಡ ಹೇಳಿ. ಓಕೆ, ಸೆಲ್ಫ್ ವರ್ತ್ ಬಂದಿರೋದ್ರಿಂದ ಯು ಹ್ಯಾವ್ ಅ ಥ್ರೋನ್ ಹಿಯರ್. ಸೊ ಇದು ನಿಮ್ಮ ಲೈಫ್ನಲ್ಲಿ ನಿಮಗೆ ಸಿಕ್ಕೇ ಸಿಗತ್ತೆ. ಈ ಥರದ್ದು ಒಂದು ಪೊಸಿಷನ್ನ ನೀವು ಅನುಭವಿಸ್ತೀರಾ, ನೋಡ್ತೀರಾ. ನೀವಿವಾಗ ಏನಿದು ಈ ಥರ ಇದೆಯಲ್ಲ ಲೈಫ್, ಏನೋ ಒಂದು ಗೊಂದಲದಲ್ಲಿರ್ಬೋದು, ಬೇಜಾರಲ್ಲಿರ್ಬೋದು. ಲೈಕ್ ಯು ಮೈಟ್ ನಾಟ್ ಬಿ ಹ್ಯಾಪಿ ಆಲ್ಸೋ ಅಟ್ ಟೈಮ್ಸ್. ಇಷ್ಟು ಕಷ್ಟ ಪಡ್ಬೇಕಾ ನಾನು ಅಂತ ಕ್ವೆಶನ್ ಮಾಡ್ಕೊಳ್ತಿರ್ಬೋದು. ಆದರೂ ಇದು ನಿಮ್ಗೆ ಸಿಗೋ ಟೈಮಲ್ಲಿ ಸಿಕ್ಕೇ ಸಿಗುತ್ತೆ. ಬಿಕಾಸ್ ಯು ಕ್ಯಾನ್ ಸಿ ದ ರೇಸ್. ದೇವರಿಂದ ಆ ಒಂದು ರೇಸ್ ನಿಮ್ಮ ಕಡೆಗೆ, ಆ್ಯಂಡ್ ಯು ಕ್ಲೋಸ್ ಟು ಇಟ್. ನೀವು ಹತ್ರ ಇದ್ದೀರಾ ಈ ಒಂದು ಥ್ರೋನ್, ಈ ಒಂದು ಪೊಸಿಷನ್ನ ಪಡೆಯೋದಕ್ಕೆ. ಓಕೆ, ಸೊ ನಿಮ್ಮ ನೆಕ್ಸ್ಟ್ 3 months ಬಗ್ಗೆನೂ ನಾನು ಹೇಳ್ಬಿಡ್ತೀನಿ. ಏನಂದ್ರೆ ಚಾರಿಯಟ್ ಬಂದಿದೆ. ಒಂದು, ನೀವು ಹೋಗ್ತಾ ಇರೋ ದಾರಿನಲ್ಲಿ ನಂಬಿಕೆ ಇಡಬೇಕಾಗತ್ತೆ. ನೀವೇನೇ ಮಾಡಬೇಕು ಅಂತ ಮನಸ್ಸಿಂದ ಡಿಸೈಡ್ ಮಾಡಿದ್ರು ನಾನು ಮಾಡ್ತೀನಿ, ಇದು ಹೀಗಿರುತ್ತೆ, ನಾನು ಚೆನ್ನಾಗೇ ಮಾಡ್ತೀನಿ ಅನ್ನುವಂಥ ನಂಬಿಕೆ ಇಟ್ಕೊಂಡು ಮುಂದೆ ಹೋಗಿ. ಅದರಲ್ಲಿ ನೀವು ಜಯನ ನೋಡ್ತೀರಾ, ಜಯ ಅನುಭವಿಸ್ತೀರಾ. ಮತ್ತೆ ನೆಕ್ಸ್ಟ್ 10 of Cups ಬಂದಿದೆ. ಓಕೆ, ಬಟ್ ಸಮ್ಟೈಮ್ಸ್ ಇಟ್ ರಿಯಲಿ ಈಸ್ ಆಲ್ ರೇನ್ಬೋಸ್ ಆ್ಯಂಡ್ ಸ್ಮೈಲ್ಸ್. ಅಂದರೆ ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ತುಂಬಾನೇ ಬ್ಯಾಲೆನ್ಸ್ನ ನೀವು ನೋಡ್ತೀರಾ. ಮದುವೆ ಆಗದೆ ಇರೋರು ಖಂಡಿತ ಅವ್ರಿಗೆ ಒಳ್ಳೆಯ ನ್ಯೂಸ್ ಇದೆ ರಿಲೇಟೆಡ್ ಟು ಮ್ಯಾರೇಜ್. ಮದುವೆ ಆಗಿರೋರ್ಗೂ ಕೂಡ ಒಳ್ಳೆಯ ನ್ಯೂಸ್ ಇದೆ ರಿಲೇಟೆಡ್ ಟು ಮ್ಯಾರೇಜ್. ಸೊ ಆನ್ ದ ಹೋಲ್ ನಿಮ್ಮ ಫ್ಯಾಮಿಲಿ ಲೈಫ್ ಅದ್ಭುತವಾಗಿರುತ್ತೆ. ಏನಾದರೂ ಕಷ್ಟಗಳು ಅಥವಾ ನೋವನ್ನು ಅನುಭವಿಸ್ತಿದ್ದೀರಾ ಅಂದರೆ ಐ ಆಮ್ ಸೀಯಿಂಗ್ ಚೇಂಜಸ್ ರಿಲೇಟೆಡ್ ಟು ಯೋರ್ ಫ್ಯಾಮಿಲಿ ಲೈಫ್ ಆ್ಯಂಡ್ ಸೋಷಿಯಲ್ ಲೈಫ್ ಆ್ಯಂಡ್ ಫ್ರೆಂಡ್ಸ್ ಆಲ್ಸೋ. ಒಂದು ವೆಕೇಶನ್ಗೆ ಹೋಗ್ತೀರಾ, ನಾನು ಅದನ್ನು ನೋಡ್ತಾ ಇದ್ದೀನಿ. ಒಂದು ಒಳ್ಳೆ ಟ್ರಿಪ್ಗೆ ಹೋಗ್ತೀರಾ ಫ್ಯಾಮಿಲಿ ಜೊತೆ, ಆದಷ್ಟು ಬೇಗ ವಿತಿನ್ 3 months ಇದು ನಡೆಯುತ್ತೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆಲ್ವೇಸ್ ಕಂಪೋಸ್ ಯುವರ್ ಸೆಲ್ಫ್ ಬಿಫೋರ್ ಗಿವಿಂಗ್ ಅ ರೆಸ್ಪಾನ್ಸ್. ಸೊ ಕಿಂಗ್ ಆಫ್ ಕಪ್ಸ್ ಇದೆಯಲ್ಲ, ಜನ ನಿಮ್ಮಿಂದನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಕಾಸ್ ಆ ಶಕ್ತಿ ನಿಮ್ಮಲ್ಲಿದೆ. ಯು ಆರ್ ವೈಬ್ರೆಂಟ್, ಯು ಆರ್ ಅ ವೈಬ್ರೆಂಟ್ ಪರ್ಸ್ನಾಲಿಟಿ. ಸೊ ಏನೇ ಆಗಲಿ ಇವರಿಂದ ನಂಗೆ ಸಹಾಯ ಸಿಗುತ್ತೆ ಅಂತ ಅವ್ರು ನಿಮ್ಮಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರದ್ದು ಒಂದು ಶಕ್ತಿ ಇದೆ ನಿಮ್ಮ ಹತ್ರ. ಸೊ ನೀವು ಅನ್ಕೋಬಹುದು, ಯಾಕೆ ಜನ ನನ್ನನ್ನೇ ಹೆಲ್ಪ್ ಕೇಳ್ತಾರೆ, ಯಾಕೆ ನನ್ನನ್ನು ಎಲ್ಲರೂ ಬಂದು ರೀಚ್ ಔಟ್ ಆಗ್ತಾರೆ, ನನಗೆ ಬೇಕಾದಾಗ ಅವ್ರು ಇರಲ್ವಲ್ಲ ಅಂದ್ರೆ ನಿಮ್ಮ ಗುಣನೇ ಅದು. ಆಕ್ಚುಲಿ ನಿಮ್ಮ ಪರ್ಪಸ್ ಅದು. ಜನ ನಿಮ್ಮನ್ನ ಕೇಳ್ಕೊಂಡು ಒಂದು ಪ್ರಾಬ್ಲಮ್ ಹೇಳ್ಕೊಂಡು ಬರ್ತಾರೆ, ಹಾಗೂ ನಿಮ್ಮ ಒಂದು ಸಪೋರ್ಟ್ ಅವ್ರಿಗೆ ಬೇಕಾಗತ್ತೆ. ಆದ್ರೆ ಅವ್ರು ವಾಪಸ್ ಕೊಡ್ಬೇಕು ಅದನ್ನ, ಅಥವಾ ಅವ್ರು ನನಗೆ ನೋಡ್ಕೋಬೇಕು, ಅಥವಾ ನನಗೆ ಕಷ್ಟ ಬಂದಾಗ ಅವ್ರು ಇರಬೇಕು, ಅದನ್ನೆಲ್ಲ ನೀವು ಎಕ್ಸ್ಪೆಕ್ಟೇಷನ್ ಲೆವೆಲ್ನ ಕಮ್ಮಿ ಮಾಡಿಬಿಡಿ. ಅದನ್ನ ನೀವು ಯಾವಾಗ ಸ್ಟಾಪ್ ಮಾಡ್ತೀರಾ, ಎಷ್ಟೋ ಒಂದು ಪ್ರಾಬ್ಲಮ್ಸ್ ಕೂಡ ನಿಮ್ಮ ಲೈಫಲ್ಲಿ ಸಾರ್ಟ್ ಔಟ್ ಆಗೋಗುತ್ತೆ. ಯಾಕಂದ್ರೆ ನಿಮ್ಮ ಪರ್ಪಸ್, ನಿಮ್ಮ ಲೈಫಿನ ಉದ್ದೇಶನೇ ಅದು. ಒಂದು ಸರ್ವಿಸ್ ಓರಿಯೆಂಟೆಡ್ ಪರ್ಸ್ನಾಲಿಟಿ ನೀವು. ಬಟ್ ನಾನೇನು ಹೇಳ್ತೀನಿ ಅಂದರೆ, ಯು ಆರ್ ಕಿಂಗ್ ಆಫ್ ಕಪ್ಸ್. ಯಾಕೆ ಹೇಳ್ತಾ ಇದ್ದೀನಿ, ಆ ಒಂದು ಎನರ್ಜಿ ಎಲ್ಲರಲ್ಲೂ ಇರಲ್ಲ, ಅದು ನಿಮ್ಮಲ್ಲಿದೆ. 3 more months ಇಮೋಷ್ನಲಿ ನೀವೇನೇ ಡಿಸಿಷನ್ಸ್ ತಗೊಂಡ್ರು ಸರಿಯಾಗಿರುತ್ತೆ, ಹಾಗೂ ನಿರ್ಧಾರಗಳಿದೆಯಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ಆ ನಿರ್ಧಾರದಿಂದ ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಚೇಂಜ್ ಆಗುತ್ತೆ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಜನರ ಮೇಲೆ ಏನು ಅವಲಂಬಿತರಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮಗೆ. ಅಷ್ಟು ಸ್ಟ್ರಾಂಗ್ ಆಗಿ ಇಂಟರ್ನಲಿ ನೀವು ಇದ್ದೀರಾ. ಓಕೆ, ಸೊ 3 months ಇಸ್ ರಿಯಲಿ ರಿಲ್ಯಾಕ್ಸ್ಡ್ ಆ್ಯಂಡ್ ಒಳ್ಳೆ ಫ್ಲೋನಲ್ಲಿದೆ. ನಾನೇನು ಮೇಜರ್ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಪ್ರಾಬ್ಲಮ್ಸ್ನ ನೀವು ಮುಂದೆ ಹೋಗಾಗಿದೆ. ಸೊ ಇನ್ನೇನಿಲ್ಲ, ಒಳ್ಳೇದೇ ಆಗುತ್ತೆ ಅಂತ ಹೇಳ್ತೀನಿ.
ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನೆಕ್ಸ್ಟ್ ಸ್ಟೋನ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಯಾರು ನೆಕ್ಸ್ಟ್ ಸ್ಟೋನ್ ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನೀಗ. ಸೊ ಈ ಸ್ಟೋನ್ ಅನ್ನು ಯಾರು ಸೆಲೆಕ್ಟ್ ಮಾಡಿದ್ರು? ಕ್ಲಿಯರ್ ಕ್ವಾರ್ಟ್ಸ್. ದಿಸ್ ಇಸ್ ಮೈ ಫೇವ್ರೆಟ್. ಲುಕ್ ಎಟ್ ದ ಎನರ್ಜಿ ಆಫ್ ಇಟ್. ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 months ಹೇಗಿರುತ್ತೆ ನಿಮ್ದು? ಟೈಮ್ ಹೇಗಿದೆ? 3 months ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು 3 months? ಮತ್ತು ದೈವದಿಂದ ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ ನಿಮಗೋಸ್ಕರ. You have so many messages from the divine. The world card ಬಂದಿದೆ. You did it. Now do something to celebrate a job well done. ಸೊ ನಿಮ್ಮ ಲೈಫ್ನಲ್ಲಿ ಒಂದು ಅಕಾಂಪ್ಲಿಷ್ಮೆಂಟ್ನ ನೀವು ನೋಡಿದ್ದೀರಾ. ತುಂಬಾ ಕಷ್ಟಪಟ್ಟು ತುಂಬಾ ಆಸೆಯಿಂದ ಒಂದು ಟಾಸ್ಕ್ನ ಮುಗಿಸಿದ್ದೀರಾ. ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿದ್ದೀರಾ. ನೀವು ಅದಕ್ಕೆ ದೈವ ಏನ್ ಹೇಳ್ತಿದೆ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದೆ. ಯು ಡಿಡ್ ಇಟ್ ಅಂತ. ಎಸ್, ಯು ಡಿಡ್ ಇಟ್ ಅಂತ. ಮತ್ತೆ ಗುಡ್ ಲಕ್ ಚಾರ್ಮ್ ಬಂದಿದೆ. ಇಫ್ ನಥಿಂಗ್ ಸೀಮ್ಸ್ ಟು ಬಿ ಗೋಯಿಂಗ್ ಯೋರ್ ವೇ, ಕಾಸ್ಟ್ ಸ್ಪೆಲ್ ಬರ್ತಾ ಇದೆ. ಸೊ ಸ್ಟಾರ್ ಕಾರ್ಡ್ ಇದು. ಈ ಕೂಡ್ಲೆ ಗುಡ್ ಲಕ್ ಚಾರ್ಮ್ ಬಂದಿರೋದ್ರಿಂದ ಕಮೆಂಟ್ ನಲ್ಲಿ ನಿಮ್ ವಿಶ್ ಏನಿದೆ ಅಂತ ಕಮೆಂಟ್ ಮಾಡಿ. ವಾಟ್ ಈಸ್ ಯೋರ್ ವಿಶ್? ಈ ಕೆಲವು ತಿಂಗಳಲ್ಲಿ ಮೇ ಬಿ 2025 ಅಂತಾನೆ ಇಟ್ಕೊಳ್ಳೋಣ, ನೀವ್ ಯಾವ ಒಂದು ಆಸೆ ನೆರವೇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಅದೊಂದು ಡ್ರೀಮ್ ಇರುತ್ತಲ್ಲ. ಬಿಕಾಸ್ ಸ್ಟಾರ್ ಕಾರ್ಡ್ ಬಂದಿದೆ, ಗುಡ್ ಲಕ್ ಚಾರ್ಮ್ ಬಂದಿದೆ ನಿಮಗೆ. ಯುವರ್ ಅ ಲಕ್ಕಿ ಚೂಸನ್ ಒನ್ ರೈಟ್ ನೌ. ನಿಮ್ಮ ಕನಸೇನಿದೆ, ನಿಮ್ಮ ಡ್ರೀಮ್, ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಮೇ ಬಿ ನಿಮ್ಗೆ ಕಾರ್ ತಗೊಳ್ಳೋ ಆಸೆ ಇದೆಯಾ, ಮನೆ ತಗೊಳ್ಳೋ ಆಸೆ ಇದೆಯಾ, ಅಥವಾ ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ನೋ ಆಸೆ ಇದೆಯಾ? ನಿಮ್ಮ ಕನಸು ಏನಿದೆ ಅದು ಎಷ್ಟು ಬೇಗ ಆಗುತ್ತೆ ಅಂದ್ರೆ ವಿತಿನ್ 3 to 4 months ನೆರವೇರುತ್ತೆ. ಸೊ ಈ ಕೂಡಲೇ ಐ ವಾಂಟ್ ಟು ಬೈ ಅ ಹೌಸ್, ಐ ವಿಶ್ ಟು ಹ್ಯಾವ್ ದಿಸ್, ಐ ವಿಶ್ ಟು ಹ್ಯಾವ್ ಅ ಬ್ಯೂಟಿಫುಲ್ ಪಾರ್ಟ್ನರ್, ಐ ವಿಶ್ ಟು ಗೆಟ್ ಮ್ಯಾರಿಡ್, ಐ ವಾಂಟ್ ಟು ಗೆಟ್ ಎಂಗೇಜ್ಡ್ ವಿತ್ ಮೈ ಲವರ್. ಈ ತರ ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ವಿಶ್ ಏನಿದೆ, ಕಮೆಂಟ್ ನಲ್ಲಿ ಹಾಕಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ವಿಶ್ ಏನಿದೆ. ಲಕ್ ಬಂದಿದೆ, ಲಕ್ ಚಾರ್ಮ್ ಬಂದಿದೆ. ಸೊ ಕಾಸ್ಟ್ ಸ್ಪೆಲ್ ಬಂದಿರೋದ್ರಿಂದ ನಿಮ್ಮ ಆಸೆ ಏನಿದೆ ಅದನ್ನ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಕೇಳ್ಕೊಳ್ಳಿ. ಓಕೆ, ಅಂಡ್ ಇಟ್ ವಿಲ್ ಹ್ಯಾಪನ್. ಪೇಜ್ ಆಫ್ ಸ್ವೋರ್ಡ್ಸ್ ಬಂದಿದೆ. ಕ್ಯೂರಿಯಾಸಿಟಿ ಇಸ್ ಅ ಟೈಪ್ ಆಫ್ ಮ್ಯಾಜಿಕ್. ಸೊ ನಿಮ್ಗೆ ಮ್ಯಾಜಿಕ್, ಗುಡ್ ಲಕ್ ಈ ತರ ಕಾರ್ಡ್ಸ್ ಬಂದಿದೆ. ಸೊ ಮ್ಯಾಜಿಕಲ್ ಮೂಮೆಂಟ್ ನೀವು ತುಂಬಾ ಕ್ಲೋಸ್ ಆಗಿದ್ದೀರಾ. 3 months ನಿಮ್ ಲೈಫ್ ನಲ್ಲಿ ಏನೇನ್ ನಡೆಯುತ್ತೆ ಅಂದ್ರೆ ನೀವೇನೆ ಶಾಕ್ ಆಗ್ಬಿಡ್ತೀರಾ, ಮತ್ತೆ ಸರ್ಪ್ರೈಸ್ ಆಗ್ಬಿಡ್ತೀರಾ. ಇದೆಲ್ಲ ನಡೀತಾ ಇದೆಯಾ? ಮತ್ತು ನೀವು ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡೋದು, ಒಳ್ಳೆ ಟ್ರಿಪ್ಗೆ ಹೋಗೋದು, ಸಮ್ ಕೈಂಡ್ ಆಫ್ ಅ ಟ್ರಾವೆಲ್, ಸ್ಪೆಷಲಿ ಟು ಸಮ್ ನ್ಯೂ ಕಂಟ್ರಿ. ವೆಕೇಶನ್ಗೆ ಹೋಗ್ತೀರಾ ನೀವು ವಿತಿನ್ 3 months. 8 of Pentacles ಬಂದಿದೆ. ಸಾರಿ ಬಟ್ fairies aren't going to come do all the work for you. ಸೊ 8 of Pentacles ಮನಿ ರಿಲೇಟೆಡ್ ಮ್ಯಾಟರ್ಸ್ ನಲ್ಲೂ ನೀವು ಒಳ್ಳೆಯ ಪ್ರಾಫಿಟ್ ನ ನೋಡ್ತೀರಾ, ಪ್ರೊವೈಡೆಡ್ ನೀವು ಕೆಲಸನೂ ಮಾಡಬೇಕು, ಶ್ರದ್ಧೆ ವಹಿಸ್ಬೇಕು. ನಿಮ್ಗೆ ಆಪರ್ಚುನಿಟೀಸ್ ಬರುತ್ತೆ, ನಿಮ್ಗೆ ಟಾಸ್ಕ್ ಸಿಗುತ್ತೆ, ಅದನ್ನ ಮನಸ್ಸಿಂದ ಮಾಡಿ ಅದನ್ನ ಗೆಲ್ಬೇಕು ನೀವು. ಅವಾಗ ನಿಮ್ಗೆ ರಿಸಲ್ಟ್ಸ್ ನಿಮಗೆ ಬೇಕಾಗಿರೋ ಹಾಗೆ ಸಿಗುತ್ತೆ. ಸೊ ಅಮೇಝಿಂಗ್ ಆಗಿದೆ ರೀಡಿಂಗ್. ಆಕ್ಚುಲಿ ತುಂಬಾ ಮ್ಯಾಜಿಕಲ್ ಆಗಿದೆ ಈ ಕಾರ್ಡ್ ಸ್ಪ್ರೆಡ್. ಯಾರು ಈ ಕ್ಲಿಯರ್ ಕ್ವಾರ್ಟ್ಸ್ ನ ಸ್ಟೋನ್ ಸೆಲೆಕ್ಟ್ ಮಾಡಿದ್ದಾರೆ, ತುಂಬಾ ಮ್ಯಾಜಿಕಲ್ ಆಗಿ ಬಂದಿದೆ. ನಿಮ್ ಲೈಫ್ ಅದ್ಭುತವಾಗಿರುತ್ತೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಆಲ್ ದ ವೆರಿ ಬೆಸ್ಟ್. ಇನ್ನ ಮೆಸೇಜಸ್ ಇದೆ, ನಾನು ಹೇಳ್ತೀನಿ ನಿಮ್ಗೆ. ಪರ್ಸೆಪ್ಷನ್ ಕಾರ್ಡ್ ಬಂದಿದೆ, ಎನ್ಲೈಟನ್ಮೆಂಟ್ ಕಾರ್ಡ್ ಬಂದಿದೆ, ಮತ್ತು ರಿಕವರಿ ಕಾರ್ಡ್ ಬಂದಿದೆ. ಇದೆಲ್ಲ ಮೆಸೇಜಸ್ ದೈವದಿಂದ, ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಬ್ಯಾಲೆನ್ಸ್ ಬಂದಿದೆ, ಲೈಟ್ ಬಂದಿದೆ. ಸೊ ಒಂದಷ್ಟು ವಿಷಯಗಳು ಏನ್ ನೀವು ನಿಮ್ಮಲ್ಲಿ
ಚೇಂಜ್ ಮಾಡ್ಕೋಬೇಕು ಅಂತ ದೈವ ಏನ್ ಹೇಳ್ತಾ ಇದೆ ಅಂತಾನು ನಾನು ನಿಮ್ಗೆ ಹೇಳ್ತೀನಿ. ಪರ್ಸೆಪ್ಷನ್ ಕಾರ್ಡ್ ಏನಂದ್ರೆ ಒಂದೊಂದು ಮ್ಯಾಟರ್ ನಿಮ್ಮ ಲೈಫ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಏನೋ ಒಂದ್ ನಡೀತು ಅಂದ್ರೆ ನೀವೇ ಸರಿ ಅಂತ ಯೋಚನೆ ಮಾಡ್ತೀರಾ. ಇನ್ನೊಬ್ಬರ ದೃಷ್ಟಿಕೋನದಲ್ಲಿ ನೀವು ಯೋಚನೆ ಮಾಡೋದಿಲ್ಲ. ಇನ್ನೊಬ್ರು ಏನ್ ಯೋಚನೆ ಮಾಡ್ತಿದ್ದಾರೆ, ಇದು ಸರಿ ಇದೆಯಾ ಇಲ್ವಾ, ಅವರ ನಿಲುವನ್ನ ನೀವು ಗೌರವಿಸುವುದಿಲ್ಲ. ಈ ಒಂದು ಹ್ಯಾಬಿಟ್ ನ ದಯವಿಟ್ಟು ಬಿಟ್ಬಿಡಿ. ಯಾಕಂದ್ರೆ ನೀವೇ ಯಾವಾಗ್ಲೂ ಸರಿಯಾಗಿರೋದಿಲ್ಲ. ಈಗೇನೋ ಒಂದು ಪ್ರಾಬ್ಲಮ್ ಆಯ್ತು ಅಂದಾಗ ಅವರ ಒಂದು ಫೀಡ್ಬ್ಯಾಕ್ ನು ತಗೋಬೇಕು. ಇನ್ನೊಬ್ಬ ವ್ಯಕ್ತಿಯ ಫೀಡ್ಬ್ಯಾಕ್ ನು ತಗೋಬೇಕು. ಅವ್ರ ಕಡೆಗೆ ಏನ್ ಅನ್ನಿಸ್ತಾ ಇದೆ, ಅವ್ರ ಮನ್ಸಿನಲ್ಲಿ ಏನಿದೆ. ಸೊ ನಿಮ್ಮಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆ, ನೀವೇನಾದ್ರೂ ತಪ್ಪು ಮಾಡಿದೀರಾ ಅಂದ್ರೆ ಅದನ್ನ ನೀವು ಆಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ನಾನ್ ಯೋಚನೆ ಮಾಡೋದೇ ಸರಿ, ನಾನ್ ಫೀಲ್ ಮಾಡೋದೇ ಸರಿ, ಹೀಗೆ ಆಗಿರುತ್ತೆ ಹಾಗೆ ಆಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ ಹೋಗ್ಬೇಡಿ. ಒಂದೊಂದ್ಸಲ ನೀವ್ ಅನ್ಕೊಂಡ್ ಹಂಗೆ ಎಲ್ಲ ಇರೋದಿಲ್ಲ. ಒಂದೊಂದ್ಸಲ ನೀವು ಒಬ್ಬ ವ್ಯಕ್ತಿಯನ್ನ ತುಂಬಾ ಕೆಟ್ಟದಾಗಿ ಜಡ್ಜ್ ಮಾಡ್ಬಿಡ್ತೀರಾ, ಆದ್ರೆ ಅದು ಹಾಗಿರೋದೇ ಇಲ್ಲ. ಓಕೆ, ಈ ಒಂದು ಆಟಿಟ್ಯೂಡ್ ನ ಈ ಕೂಡಲೇ ಬಿಡಿ ಅಂತ ದೈವ ನಿಮ್ಗೆ ಹೇಳ್ತಾ ಇದೆ. ಎನ್ಲೈಟನ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಸೊ ಮೆಡಿಟೇಷನ್ಗೆ ಬೆಸ್ಟ್ ಟೈಮ್ ನೆಕ್ಸ್ಟ್ 3 months, ಬಿಕಾಸ್ ನಿಮ್ಮ ವಿಶಸ್, ನಿಮ್ಮ ಡ್ರೀಮ್ಸ್ ಟ್ರೂ ಆಗುತ್ತೆ. ಸೊ ಆ ಟೈಮ್ ನಲ್ಲಿ ನೀವ್ ಎಷ್ಟು ದೇವರ ಮೊರೆ ಹೋಗ್ತೀರಾ, ನಿಮ್ಮ ನಂಬಿಕೆ, ನೀವು ನಂಬಿಕೆ ಇಟ್ಕೊಂಡಿರೋ ದೇವರ ಮೊರೆ ಹೋಗ್ತೀರಾ, ಅದು ನಿಮಗೆ ಲೈಕ್ ನೀವು ಅನ್ಕೊಂಡಿರುವಂತದ್ದು ನಿಮ್ ಲೈಫ್ ನಲ್ಲಿ ಬೇಗ ಸಿಗತ್ತೆ ಅನ್ನೋ ತರ ಒಂದು ಮೆಸೇಜ್ ಬಂದಿದೆ. ಮತ್ತು ನಿಮ್ಮ ಬಗ್ಗೆ ನಿಮ್ಗೆ ಅವೇರ್ನೆಸ್ ಕೂಡ ಮೂಡುತ್ತೆ. ನೆಕ್ಸ್ಟ್ 3 months ನಿಮ್ಮ ಲೈಫ್ ಬಗ್ಗೆ ನೀವು ತುಂಬಾ ತಿಳ್ಕೊಳ್ತೀರಾ. ರಿಕವರಿ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಕೀ ಬಂದಿದೆ. ಅಗೇನ್ ಹೊಸ ಮನೆ ತಗೊಳ್ಳೋದಾಗಿರ್ಬೋದು ಅಥವಾ ಹೊಸ ಕಾರ್ಯಕ್ಕೆ ಕೈ ಹಾಕೋದಾಗಿರ್ಬೋದು. ಇನ್ನು 3 ತಿಂಗಳು ನೀವು ಅದಕ್ಕೆ ಆ ಟೈಮ್ ಚೆನ್ನಾಗಿದೆ, ನೀವು ಆ ಕೆಲಸ ಮಾಡಬಹುದು ಅಂತಾನೆ ಬರ್ತಾ ಇದೆ. ರಿಕವರಿ ಇಸ್ ಆಲ್ ಅಬೌಟ್ ನೌ ಇಟ್ ಇಸ್ ಅ ಟೈಮ್ ಫಾರ್ ಅಗೇನ್ ಇಟ್ಸ್ ಅ ಮ್ಯಾಜಿಕಲ್ ಕಾರ್ಡ್ ಅಂತ ಹೇಳ್ತೀನಿ ಅಲ್ವಾ. ಸೊ ನೀವು ಅನ್ಕೊಂಡಿರೋದೆಲ್ಲ, ನಿಮ್ಮ ಡ್ರೀಮ್ಸ್, ನಿಮ್ಮ ವಿಶಸ್ ನೀವು ನೋಡ್ತೀರಾ. ನೀವು ಅದನ್ನ ಲೈಕ್ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್. ಟಚ್ ವುಡ್ ಅಂತ ಹೇಳ್ತೀನಿ, ಬಿಕಾಸ್ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ, ನಿಮ್ ಲೈಫ್ ಅಂತೂ ಲೈಕ್ ನೀವ್ ಇವಾಗ ಲೆಟ್ಸ್ ಸೇ ನಾನೊಂದು ಲೈಫ್ ನಲ್ಲಿ ಈ ತರ ಒಂದು ಪೊಸಿಷನ್ಗೆ ಹೋಗ್ಬೇಕು ಅನ್ಕೊಳ್ತಾ ಇದ್ದೀರಾ ಅಂದ್ರೆ ಅದು ಆಗುತ್ತೆ. ನಾನು ಈ ತರ ಟ್ರಾವೆಲ್ ಮಾಡ್ಬೇಕು ಅಥವಾ ನಾನು ಈ ತರ ಓದ್ಬೇಕು, ನನ್ಗೊಂದು ಗವರ್ಮೆಂಟ್ ಜಾಬ್ ಸಿಗ್ಬೇಕು, ಏನೇ ಇದ್ರು ಈ ಕೂಡ್ಲೆ ಕಮೆಂಟ್ ನಲ್ಲಿ ಹಾಕ್ಬಿಡಿ ನಿಮ್ಮ ಆಸೆ ಕನಸೇನಿದೆ. ಬಿಕಾಸ್ ಅದು ಆಗತ್ತೆ. ದೇವರಿಂದ ಆ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಈ ಕೂಡಲೇ ಸಿಗುತ್ತೆ. ಲೈಟ್, ಯು ಆರ್ ಇನ್ ಅ ಲೈಟ್ ಎನರ್ಜಿ. ಲೈಟ್ ಎನರ್ಜಿಲಿ ಇದ್ದಾಗ ಏನಾಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಆಗಿರುತ್ತೆ ಲೈಟ್ ಎನರ್ಜಿ. ಹಾಗೂ ನೀವು ಬೆಳಕಿಗೆ ಬಂದಿದ್ದೀರಾ. ಬೆಳಕಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಕತ್ತಲೆಯ ಒಂದು ಏನ್ ಇಶ್ಯೂಸ್ ಇತ್ತು, ಪ್ರಾಬ್ಲಮ್ಸ್ ಇತ್ತು, ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ತೀರಾ. ಕೋರ್ಟ್ ಕಚೇರಿ ಕೇಸಸ್ ಏನಾದ್ರು ಇದೆಯಾ, ಅದು ಸಾಲ್ವ್ ಆಗುತ್ತೆ. ಸೊ ಆನ್ ದ ಹೋಲ್ ನಿಮ್ಮ ಲೈಫ್ ಒಂದು ಒಳ್ಳೆಯ ಶಿಫ್ಟಿಗೆ ಬರುತ್ತೆ. ಅದು ನೀವಂತೂ ಖುಷಿ ಪಡುವಂತಹ ಟೈಮ್ ಇದೆ ಇದು, ಸ್ಪೆಷಲಿ ನೆಕ್ಸ್ಟ್ 3 months. ಮತ್ತು ನೀವು ನಿಮ್ಮ ಡೆಸ್ಟಿನೇಷನ್ ತುಂಬಾ ಹತ್ರ ಇದ್ದೀರಾ. ಅಂದ್ರೆ ನಾನು ಈ ತರ ಒಂದು ಸಾಧನೆ ಮಾಡ್ಬೇಕು ಅಂತ ಆಸೆ ಪಡ್ತಿರ್ತೀರಲ್ಲ, ಅದಕ್ಕೆ ನೀವು ತುಂಬಾ ಹತ್ರ ಇದ್ದೀರಾ. 100% ಎಫರ್ಟ್ ಹಾಕಿದ್ರೆ ನಿಮ್ಗೆ ಅದು ಸಿಗುತ್ತೆ. ಲೈಟ್ ಆಗಿ ತಗೋಬೇಡಿ ನಿಮ್ ಲೈಫ್ ನ, ಸೀರಿಯಸ್ ಆಗಿ ತಗೊಳ್ಳಿ. ನೆಕ್ಸ್ಟ್ 3 months ಯು ವಿಲ್ ಬಿ ಇನ್ ದ ಬೆಸ್ಟ್ ಪೊಸಿಷನ್ ಇನ್ ಯೋರ್ ಲೈಫ್ ಅಂತ ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಸೊ ಲಾಸ್ಟ್ ಸ್ಟೋನ್ ರೀಡಿಂಗ್ ಮಾಡ್ತೀನಿ ನಾನು ಇವಾಗ. ಮ್ಯಾಜಿಕಲ್ ರೈನ್ಬೋ ಸ್ಟೋನ್ ರೀಡಿಂಗ್ ನ ಮಾಡ್ತಿದ್ದೀನಿ. ಲುಕ್ ಎಟ್ ದ ಸ್ಟೋನ್, ಇಟ್ಸ್ ಸೋ ಬ್ಯೂಟಿಫುಲ್. ಸೊ ನೆಕ್ಸ್ಟ್ 3 months ರೀಡಿಂಗ್ ಮಾಡ್ತಿದ್ದೀನಿ ಮತ್ತು ದೈವದಿಂದ ಮೆಸೇಜಸ್ ಏನಿದೆ ಅಂತಾನು ನಾನು ಹೇಳ್ತೀನಿ. ದೈವದಿಂದ ಮೆಸೇಜಸ್ ಏನಾಗಿದೆ ನಿಮಗೆ, ನೆಕ್ಸ್ಟ್ 3 months ಹೇಗಿರುತ್ತೆ, ನೆಕ್ಸ್ಟ್ 3 months ನಿಮ್ಮ ನೆಕ್ಸ್ಟ್ 3 months ಹೇಗಿರುತ್ತೆ ಮತ್ತು ದೈವದಿಂದ ಮೆಸೇಜಸ್ ಏನಿದೆ. ಅರ್ತ್ ಮದರ್ ಇಂದ ಮೆಸೇಜಸ್ ಏನಿದೆ ನಿಮಗೆ. ಅರ್ತ್ ಮದರ್ ಇಂದ ಮೆಸೇಜಸ್ ಏನಾಗಿದೆ ನಿಮಗೆ.
ಸೊ ಹಿಯರ್ ಯು ಗೋ. ನೋಡೋಣ ಏನೇನು ಬಂದಿದೆ ಮೆಸೇಜಸ್ ನಿಮಗೆ. ನೆಕ್ಸ್ಟ್ 3 months ಗುಡ್ ಲಕ್ ಚಾರ್ಮ್ ಬಂದಿದೆ ನಿಮ್ಗೂನು. ಸ್ಟ್ರೆಂತ್ ಕಾರ್ಡ್ ಬಂದಿದೆ, ಸ್ಟಾರ್ ಸ್ಟ್ರೆಂತ್, ಕಿಂಗ್ ಆಫ್ ಕಪ್ಸ್. ಬ್ಯೂಟಿಫುಲ್ ಆಗಿ ಬಂದಿದೆ ಕಾರ್ಡ್ಸ್ ನಿಮಗೆ. ಫಕೇಡ್ ಬಂದಿದೆ ಮತ್ತು ಫಾರ್ಗಿವ್ನೆಸ್ ಕಾರ್ಡ್ ಬಂದಿದೆ ನಿಮಗೆ. ವೂಮ್ ಕಾರ್ಡ್, ವಾವ್. ಎಂಪ್ರೆಸ್ ಬಂದಿದೆ ನಿಮಗೆ. ಫಾರೆಸ್ಟ್ ಇಯರ್ಸ್ ಬಂದಿದೆ. ಥ್ರೀ ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಹೊಸ ಬಿಸ್ನೆಸ್ ಏನಾದರೂ ಇದೆಯಾ, ಏನಾದರೂ ಒಬ್ರ ಜೊತೆ ನೀವು ಪಾರ್ಟ್ನರ್ಶಿಪ್ ನಲ್ಲಿ ಏನಾದ್ರು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ರೈಟ್ ಟೈಮ್, ಚೆನ್ನಾಗಿದೆ. 3 months ನೀವು ಅದನ್ನ ಮಾಡ್ಬೋದು. ಮತ್ತೆ ಕೆಲವು ಮೆಸೇಜಸ್ ನಾನು ಲೈಕ್ ಕ್ಲಾರಿಫಿಕೇಶನ್ ಕಾರ್ಡ್ಸ್ ಬರ್ತಾ ಇದೆ. ವಿಚ್ ಶುಡ್ ಹೋಲ್ಡ್ ಅದರ್ ವಿಚ್ ಇಸ್ ಅಕೌಂಟಬಲ್. ಸೊ ಇನ್ನ ಒಂದೇನಾಗುತ್ತೆ ಅಂದ್ರೆ ಜನ ನಿಮ್ಗೆ ದೂರ್ತಾರೆ, ಆ ಒಂದು ವಿಷಯವಾಗಿ ಹುಷಾರಾಗಿರಿ. ಅಂದ್ರೆ ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಒಂದು ರೆಸ್ಪಾನ್ಸಿಬಿಲಿಟಿನೋ ಏನೋ ಒಂದು ತಗೊಂಡ್ಬಿಡ್ಬೇಡಿ, ಅದರಿಂದ ನೀವು ಪ್ರಾಬ್ಲಮ್ಗೆ ಸಿಕ್ಕಾಕೋಬಹುದು ಅಂತ ಬರ್ತಾ ಇದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಏನದು ಅಂತ. ಓಕೆ, ಸೊ ನೆಕ್ಸ್ಟ್ 3 months ಚೆನ್ನಾಗೇ ಇದೆ ನಿಮ್ದು. ಪಾಯಿಂಟ್ ನಂಬರ್ 1, ಇಟ್ ಇಸ್ ರಿಯಲಿ ನೈಸ್. ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಪ್ರಾಬ್ಲಮ್ಸ್ ಏನಾದ್ರು ಇದೆ ಅಂದ್ರೆ ಐ ಆಮ್ ನಾಟ್ ಸೀಯಿಂಗ್ ಎನಿ ಇಶ್ಯೂಸ್. ಅದ್ರಲ್ಲಿ ರಿಕವರಿನೂ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ರಿಕವರಿ ಆಗುತ್ತೆ. ಆಮೇಲೆ ನಿಮ್ಮ ರಿಲೇಶನ್ಶಿಪ್ಸ್ ಚೆನ್ನಾಗಿರುತ್ತೆ ಒಂದು. ಹಾಗೂ ಬಿಸ್ನೆಸ್ ವಿಷಯವಾಗಿ ಏನಾದ್ರು ಮಾಡಬೇಕು ಅಂತ ಅನ್ಕೊಳ್ತಿದ್ದೀರಾ ಅಂದ್ರೆ 3 months ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ನಲ್ಲಿ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಮಾಡಬಹುದು. ತುಂಬಾ ಒಳ್ಳೆ ಟೈಮ್ ಇದು ಅಂತ ಹೇಳ್ತೀನಿ. ಮತ್ತು ಸ್ಟಾರ್ ಬಂದಿರೋದ್ರಿಂದ ಯಾವುದೇ ಒಂದು ಕೆಲ್ಸಕ್ಕೆ ಕೈ ಹಾಕ್ಬೇಕು ಅಂತ ಇದ್ದೀರಾ ಅಂದ್ರೆ ಮುಂದಿನ 3 ತಿಂಗಳು ನಿಮ್ಗೆ ಪೂರಕವಾಗೇ ಇದೆ, ನೀವು ಮಾಡಬಹುದು. ಆದ್ರೆ ಹುಷಾರಾಗಿ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ನೀವು ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಒಂದೊಂದ್ಸಲ ನೀವು ಬೇರೆಯವ್ರ ರೆಸ್ಪಾನ್ಸಿಬಿಲಿಟಿನ ತಲೆಗೆ ಹಾಕೊಂಡು ಆಮೇಲೆ ಅದ್ರಲ್ಲೇ ನೀವು ಸಿಕ್ಕಾಕೊಂಡ್ ಬಿಡ್ತೀರಾ. ಈ ವಿಷಯದಲ್ಲೆಲ್ಲ ಹುಷಾರಾಗಿರ್ಬೇಕಾಗತ್ತೆ. ಯಾರ್ದೋ ಒಂದು ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡಕ್ ಹೋಗ್ಬೇಡಿ. ಅದೇ ನಿಮ್ಗೆ ಮುಳುವಾಗ್ಬೋದು, ಅದೇ ನಿಮ್ಗೆ ಒಂದು ನರಕ ಯಾತನೆ ಕೊಡ್ಬೋದು. ಆ ವಿಷಯವಾಗಿ ಬೇರೆಯವ್ರ ಪ್ರಾಬ್ಲಮ್ಸ್ಗೆ ದಯವಿಟ್ಟು ಇನ್ವಾಲ್ವ್ ಆಗಕ್ ಹೋಗ್ಬೇಡಿ. ನೆಕ್ಸ್ಟ್ 3 months ಕ್ರಿಟಿಕಲ್ ಆಗಿದೆ ಟೈಮ್. ಯಾಕಂದ್ರೆ ನಿಮ್ದೇ ಪ್ರಾಬ್ಲಮ್ ಇಲ್ಲದೆ ಇರೋ ಅಂತ ನಿಮ್ ಲೈಫ್ ಪ್ರಾಬ್ಲಮೇ ಇರೋದಿಲ್ಲ, ಆದ್ರೆ ಬೇರೆಯವ್ರ ಲೈಫ್ ಹೋಗ್ಬಿಟ್ಟು ನೀವು ನಿಮ್ ಪ್ರಾಬ್ಲಮ್ ನ ನೀವೇ ಕೊಂಡ್ಕೊಂಡಂಗಾಗತ್ತೆ. ಸೊ ಹುಷಾರಾಗಿರಿ ಆ ವಿಷಯವಾಗಿ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಲೈಫ್ ಚೇತರಿಸ್ಕೊಳ್ಳುತ್ತೆ. ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ಬಗೆಹರಿಸ್ಕೊಳ್ತೀರಾ. ಹಾಗೂ ಎಮೋಷನಲಿ ಸ್ಟೇಬಲ್ ಆಗಿರ್ತೀರಾ, ಒಳ್ಳೆ ನಿದ್ದೆ ಬರುತ್ತೆ. ನಿಮ್ಮ ಆರೋಗ್ಯದಲ್ಲಿ ನೀವು ಚೇತರಿಕೆ ನೋಡ್ತೀರಾ. ಬೇಸಿಕ್ಲಿ ಅದೊಂದು ಇಂಪಾರ್ಟೆಂಟ್ ಇದೆ, ಅದ್ ನಾನು ನೋಡ್ತಾ ಇದ್ದೀನಿ. ಸೊ ಕೆಲವ್ರು ನಿಮ್ಗೆ ಮೋಸ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ ನಿಮ್ ಲೈಫ್ ನಲ್ಲಿ. ಓಕೆ, ಈಗ ಯಾಕೆ ಮಾಡಿರಲ್ಲ, ನೀವೇನೋ ಒಂದು ಮನಸ್ಸಿಂದ ಮಾಡಿರ್ತೀರ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ. ಆದ್ರೆ ಅವರು ಆ ಒಂದು ನಂಬಿಕೆನ ಉಳಿಸ್ಕೊಳ್ದೆ ನಿಮ್ಗೆ ಒಂದ್ ರೀತಿಯಾಗಿ ಯಾಕಾದ್ರೂ ಈಗ ಮಾಡೋದ್ ನಾವು ಅಂದ್ರೆ ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದೀರಾ. ಅವ್ರು ಕೊಟ್ಟಿರುವಂತ ನೋವನ್ನ ಈಗ್ಲೂ ಮನಸ್ಸಿನಲ್ಲಿ ಇಟ್ಕೊಂಡಿದೀರಾ. ಅದಕ್ಕೆ ಈ ಕೂಡ್ಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಏನಂತ ಕಮೆಂಟ್ ಮಾಡ್ಬೇಕು ಅಂದ್ರೆ ಐ ಫಾರ್ಗಿವ್ ಅಂಡ್ ಲೆಟ್ ಗೋ ದ ಪೇನ್. ಐ ಫಾರ್ಗಿವ್ ಅಂಡ್ ಲೆಟ್ ಗೋ ದ ಪೇನ್ ಅಂತ ಈ ಕೂಡ್ಲೆ ಕಮೆಂಟ್ ನಲ್ಲಿ ಹಾಕ್ಬೇಕಾಗತ್ ನೀವು. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಐ ಫಾರ್ಗಿವ್ ಅಂಡ್ ಲೆಟ್ ಗೋ ದ ಪೇನ್. ಯಾಕಂದ್ರೆ ನೀವು ಅವ್ರನ್ನ ಕ್ಷಮಿಸ್ಲೇಬೇಕು, ಇಲ್ಲಾಂದ್ರೆ ನೀವು ಮೂವ್ ಆನ್ ಆಗಕ್ ಆಗಲ್ಲ, ಅದೇ ಮನಸ್ಸಿನಲ್ಲಿ ಇರುತ್ತೆ. ಮತ್ತು ಡ್ರೈ ಡೆಸರ್ಟ್ ಬರ್ತಾ ಇದೆ. ಒಂದೇನಾಗಿದೆ ಅಂದ್ರೆ ಒಂದು ಒಳ್ಳೇದ್ ನಡಿಬೇಕು ಅಂದ್ರೆ ಒಂದು ಕೆಟ್ಟದನ್ನ ಬಿಡ್ಬೇಕಾಗತ್ತೆ ಅಲ್ವಾ. ಅದನ್ನೇ ನೀವು ಹಿಡ್ಕೊಂಡಿದ್ರೆ ಹಿಂಗಾಯ್ತು ಅಂದ್ರೆ ನೀವು ಪಾಸ್ಟ್ ನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಇದ್ರ ಅರ್ಥ. ಸೊ ಮೂವ್ ಆನ್ ಆಗಿ, ಹೌದು ನೋವಾಗಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಹಾರ್ಟ್ ಬ್ರೇಕ್ ಆಗಿದೆ, ಬೇಜಾರಾಗಿದೆ, ಒಬ್ರಿಂದ ನಿಮ್ಗೆ ಒಂದ್ ರೀತಿಯಾದ ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಅವ್ರು ಕೊಟ್ಟು ಒಂಥರ ಹಾರ್ಟ್ ಬ್ರೇಕ್ ಫೀಲ್ ಕೊಟ್ಟಿದ್ದಾರೆ, ನನ್ಗೆಲ್ಲ ಅರ್ಥ ಆಗ್ತಾ ಇದೆ. ಆದ್ರೆ ಅದನ್ನೇ ನೀವು ಹೋಲ್ಡ್ ಮಾಡ್ಕೊಂಡಿದ್ರೆ ಯು ಡೋಂಟ್ ಗೆಟ್ ಎನಿಥಿಂಗ್ ಔಟ್ ಆಫ್ ಇಟ್. ಸೊ ಬೆಸ್ಟ್ ಸೊಲ್ಯೂಷನ್ ಏನಾಗಿದೆ ಅಂದ್ರೆ ಈಗ ನೀವು ಫಾರ್ಗಿವ್ ಮಾಡಿ ಆ ಪರ್ಸನ್ ನ ಮುಂದೆ ಹೋಗಿ. ಸೊ ನಾನು ಅದಕ್ಕೆ ಕಮೆಂಟ್ ನಲ್ಲಿ ಈ ಕೂಡಲೇ ಕಮೆಂಟ್ ಮಾಡಿ ಅಂದಿದ್ದೆ ಆ ರೀಸನ್ಗೆ. ನೀವು ಈ ಕೂಡಲೇ ಆ ವ್ಯಕ್ತಿಯನ್ನು, ಆ ಒಂದು ಸಿಚುವೇಶನ್, ಆ ಕಂಡೀಷನ್ ಏನಾಗಿತ್ತು ಅದನ್ನ ಲೆಟ್ ಗೋ ಮಾಡ್ಲೇಬೇಕು. ಲೈಟರ್ ಫೀಲ್ ಆಗ್ಬೇಕು ನೀವು. ಮತ್ತು ವೂಮ್ ಕಾರ್ಡ್ ಬಂದಿರೋದ್ರಿಂದ ದಿಸ್ ಇಸ್ ಅಗೇನ್ ಅ ಬ್ಯೂಟಿಫುಲ್ ಕಾರ್ಡ್, ಬಿಕಾಸ್ ಎಂಪ್ರೆಸ್ ಕಾರ್ಡ್ ಅಂತೀವಿ ನಾವು ಇದನ್ನ. ನಂಬರ್ 3, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಚೇತರಿಕೆ ಆಗುತ್ತೆ. ಪಾಯಿಂಟ್ ನಂಬರ್ 1 ಅದು. ಅದಾದ ನಂತರ ಪ್ರೆಗ್ನೆನ್ಸಿ, ಈಗ ನೀವು ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ರಿಲೇಟೆಡ್ ಟು ಎನಿಥಿಂಗ್, ಲೈಕ್ ನಾನು ಕನ್ಸೀವ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅಂದ್ರೆ 3 months ಇಸ್ ದ ರೈಟ್ ಟೈಮ್ ಫಾರ್ ಯು.
ತುಂಬಾ ಒಳ್ಳೆ ಮಗು ಹುಟ್ಟುತ್ತೆ ಆ ಟೈಮ್ನಲ್ಲಿ ನೀವು ಪ್ಲಾನಿಂಗ್ ಮಾಡ್ಕೊಂಡ್ರೆ. ಸೊ ಇದು ನೀವು ಅನ್ಕೊಂಡಿರೋದು ಖಂಡಿತವಾಗ್ಲೂ ಆಗತ್ತೆ. ಗುಡ್ ನ್ಯೂಸ್ ಫಾರ್ ಯು. ಸೊ ಯಾರಾದ್ರೂ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮ್ಯಾರಿಡ್ ಲೇಡೀಸ್ ಯಾರಾದ್ರೂ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಕಮೆಂಟ್ ನಲ್ಲಿ ಹಾಕಿ. ಎಸ್, ಐ ಆಮ್ ಹ್ಯಾವಿಂಗ್ ಅ ಚೈಲ್ಡ್, ಐ ಆಮ್ ಗಿವಿಂಗ್ ಬರ್ತ್ ಟು ಮೈ ಚೈಲ್ಡ್ ಅಂತ ಈ ಕೂಡಲೇ ಕಮೆಂಟ್ ನಲ್ಲಿ ಹಾಕಿ. ಐ ಕ್ಲೇಮ್ ಇಟ್ ಅಂತ ಕೂಡ ಹೇಳಿ. ಬಿಕಾಸ್ ತುಂಬಾ ಚೆನ್ನಾಗಿದೆ ಆ ಒಂದು ಟೈಮ್. ಮತ್ತು ಗುಡ್ ನ್ಯೂಸ್ ಬರುತ್ತೆ. ಯಾರು ಇದನ್ನ ಎಕ್ಸ್ಪೆಕ್ಟ್ ಅಯ್ಯೋ ಯಾವಾಗಪ್ಪ ಇದಾಗುತ್ತೆ ಅಂತ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅದು ಕೂಡ ಬೇಗ ಆಗತ್ತೆ. ಫಾರೆಸ್ಟ್ ಟಿಯರ್ಸ್ ಬರ್ತಾ ಇದೆ. ಒಂದೊಂದ್ಸಲ ಒಂಟಿತನ ಕಾಡತ್ ನಿಮ್ಗೆ, ಜನನೇ ಇಲ್ಲ ಅನ್ಸುತ್ತೆ, ಅದೆಲ್ಲ ನೀವು ತೆಗ್ದಾಕ್ಬೇಕಾಗತ್ತೆ. ಬಿಕಾಸ್ ಒಂದೊಂದ್ಸಲ ಏನಾಗುತ್ತೆ, ನಾವ್ ಅನ್ಕೊಳ್ತೀವಿ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ. ನಾವ್ ಅನ್ಕೊಂಡಿದ್ದಾಗೆ ಎಲ್ಲ ಆಗೋದಿಲ್ಲ ಅಲ್ಲ. ಬಟ್ ನಿಮ್ಮ ಒಂದು ಬ್ಯಾಡ್ ಕ್ವಾಲಿಟಿ ಏನಂದ್ರೆ, ನಾನೇನೋ ಅನ್ಕೊಂಡಿದ್ದೆ ಅದಾಗ್ಲಿಲ್ಲ, ನಾನೇನೋ ಈ ತರ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಆಗ್ಲಿಲ್ಲ. ನೀವು ಅದನ್ನೇ ಹಿಡ್ಕೊಂಡು ಲೈಕ್ ನಿಮ್ ಟೈಮ್ ವೇಸ್ಟ್ ಮಾಡ್ತೀರಾ ಅಂಡ್ ಯು ಗೆಟ್ ಲೇಜಿ. ಈ ಒಂದು ಆಟಿಟ್ಯೂಡ್ ನ ಈ ಕೂಡಲೇ ಡ್ರಾಪ್ ಮಾಡಿ, ಆಯ್ತಾ? ಏನೇ ಆಗಿರ್ಲಿ, ನೋವಿದೆ ಅಲ್ಲ, ನೋವನ್ನ ನೀವ್ ಎಷ್ಟು ಹೊತ್ತು ಇಟ್ಕೊಳ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮ್ ಲೈಫ್ ಲಾಂಗ್ ಆ ನೋವನ್ನ ಇಟ್ಕೊಂಡೇ ನರಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಅದಕ್ಕೆ ಅಂತ ಒಂದು ಟೈಮ್ ಲೈನ್ ಕೊಡಿ ಅಂಡ್ ಲೆಟ್ ಇಟ್ ಗೋ, ಲೆಟ್ ದ ಪೇನ್ ಗೋ. ಐ ಆಮ್ ಲೆಟಿಂಗ್ ಗೋ ಮೈ ಪೇನ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕೂಡಲೇ ಹಾಕಿ. ಬಿಕಾಸ್ ಐ ನೋ ಯು ಆರ್ ಇನ್ ಪೇನ್ ಇನ್ ಸೈಡ್. ಬಟ್ ನೀವು ಆ ಪೇನ್ ಅಲ್ಲೇ ಇದ್ರೆ ನಿಮ್ಗೆ ಹ್ಯಾಪಿನೆಸ್ ನ ನೀವು ಅನ್ಭವಿಸೋಕ್ ಆಗೋದಿಲ್ಲ. ಬಿಕಾಸ್ ಎಂಟಿ ಆಗ್ಬೇಕು. ಸ್ಪೇಸ್ ಎಂಟಿ ಆದಾಗ್ಲೇನೆ ಒಳ್ಳೆ ವಿಷಯಗಳು ನಡೆಯುತ್ತೆ. ನಿಮ್ಮ ಮನಸ್ಸು ಹಗುರ ಆದಾಗ್ಲೇನೆ ಒಳ್ಳೆ ಇಮೋಷನ್ಸ್ ನಿಮ್ ಲೈಫ್ ಬರುತ್ತೆ. ಸೊ ಐ ಲೆಟ್ ಗೋ ದ ಪೇನ್ ಅಂತ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ಆಮ್ ಶೋರ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಇನ್ ಯೋರ್ ಲೈಫ್. ರೀಡಿಂಗ್ ಪ್ರಕಾರ ನೋಡಕ್ ಹೋದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಟೈಮ್ ಬರುತ್ತೆ. ಹೋಪ್ಫುಲ್ ಆಗಿರ್ಬೇಕು ನೀವು. ಓಕೆ, ಬಿಟ್ಕೊಡ್ಬೇಡಿ. ಹಾಗೂ ಡಿಟರ್ಮಿನೇಷನ್ ಇಟ್ಕೊಂಡು ಕೆಲಸ ಮಾಡಿ, ಒಳ್ಳೇದಾಗುತ್ತೆ. ಬಿಸ್ನೆಸ್ ನಲ್ಲಿ ಪ್ರಾಫಿಟ್ ನೋಡ್ತೀರಾ. ನಂಬಿಕಸ್ತರ ಜೊತೆ ಕೆಲಸ ಮಾಡಿ ಖಂಡಿತವಾಗ್ಲೂ ಜಯನ ನೀವು ಅನುಭವಿಸ್ತೀರಾ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.